ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಮಿತ್ರರೇ, ಮತ್ತೊಮ್ಮೆ ತಮಗೆಲ್ಲ ಪಿ ಜಿ ಆರಾಧ್ಯ ಮಠ್ ಯೂಟ್ಯೂಬ್ ಚಾನಲ್ಗೂ ಮತ್ತು ಆರಾಧ್ಯ ಮಠ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ನನ್ನ ಹಿಂದಿನ ತರಗತಿಯಲ್ಲಿ ಡೂ ಡಸ್ಗಳ ಉಪಯೋಗ ಹೇಗೆ ಮಾಡಬೇಕು, ಡೂ ಡಸ್ಗಳ ಅಥವಾ ಡೋಂಟ್ ಡಜಂಟ್ಗಳ ಉಪಯೋಗವನ್ನು ನಮ್ಮ ಹ್ಯಾಬಿಚುವಲ್ ಆ್ಯಕ್ಷನ್ಗಳನ್ನು ಅಥವಾ ನಮ್ಮ ಡೈಲಿ ರಿಟರ್ನ್ಗಳನ್ನು ಹೇಳುವಾಗ ಉಪಯೋಗಿಸಬೇಕು ಅಂತ ನಾನು ಹೇಳಿದ್ದೆ. ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅಂದರೆ ಏನಂದರೆ ನಮ್ಮ ದಿನನಿತ್ಯದ ಕಾರ್ಯಗಳು ಅಂದರೆ ಸದ್ಯ ಆ ಕೆಲಸ ನಡೆದಿರುವುದಿಲ್ಲ. ಸೊ ನಾವು ದಿನಾಲೂ ಮಾಡುವಂಥ ಕೆಲಸ, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಐ ಬ್ರಷ್ ಮೈ ಟೀತ್, ಐ ವಾಶ್ ಮೈ ಹ್ಯಾಂಡ್ಸ್, ಆಲ್ ದೀಸ್ ಆರ್ ಅವರ್ ಡೈಲಿ ಆ್ಯಕ್ಷನ್ಸ್ ಹಿಯರ್, ಡೈಲಿ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಸೊ ವೈಲ್ ವಿ ಆರ್ ಟೆಲಿಂಗ್ ಅಬೌಟ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ವಿ ಯೂಸ್ ಡೂ ಡಸ್ ಮತ್ತು ಡೋಂಟ್ ಡಸಂಟ್ಗಳನ್ನು ಉಪಯೋಗಿಸಬೇಕು ಅಂತ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ. ನಾನು ಆ ವಾಕ್ಯಗಳನ್ನು ರೂಢಿ ಮಾಡ್ತಾ ಹೋದರೆ ನಿಮ್ಮ ಸ್ವಲ್ಪ ಇಂಗ್ಲೀಷ್ ಮಾತಾಡೋ ಶಕ್ತಿ ಅದು ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಹೇಳಿ, ಈಗ ನಾನು ಮುಂದುವರಿಸಿ ಯಾಮ್, ಈಸ್, ಆರ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು. ಯಾಮ್, ಈಸ್, ಆರ್ಗಳನ್ನು ಉಪಯೋಗ ಮಾಡಿದರೆ ಅದರ ನಿರ್ದಿಷ್ಟವಾದ ವಾಕ್ಯದ ಅರ್ಥ ಏನಾಗ್ತದೆ. ಸೊ ನನಗೆ ಸ್ಪೆಸಿಫಿಕ್ ಮೀನಿಂಗ್ ಬೇಕು. ಸ್ಪೆಸಿಫಿಕ್ ಮೀನಿಂಗ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಹೋಗೋಣ. ಈಗ ಇಲ್ಲಿ ನೋಡ್ರಿ, ಸೊ ಯೂಸ್ ಆಫ್ ಆ್ಯಮ್, ಈಸ್, ಆರ್ ಅಂತ ನಮ್ಮ ಹೆಡ್ಡಿಂಗಲ್ಲಿ ಇಟ್ಕೊಂಡೀನಿ. ಸೊ ಯೂಸ್ ಆಫ್ ಆ್ಯಮ್, ಈಸ್, ಆರ್, ಈ ಆ್ಯಮ್, ಈಸ್, ಆರ್ಗಳನ್ನು ಉಪಯೋಗ ಮಾಡೋದಕ್ಕಿಂತ ಮೊದಲು ನಾನು ನಿಮ್ಗೆ ಹಗುರಾಗಲಿ ಅಂತ ತಿಳ್ಕೊಂಡು, ಸೊ ಈಸಿ ಆಗಲಿ ಅಂತ ತಿಳ್ಕೊಂಡು ಕೆಲವೊಂದು ಒಪ್ಪಂದಗಳ ಬಗ್ಗೆ ಮಾತಾಡ್ತೀನಿ. ಈ ಯಾಮ್, ಈಸ್, ಆರ್ ಏನಿದ್ದಾವಲ್ಲ, ಯಾಮ್ ಮತ್ತು ಈಸ್, ಆರ್ ಏನಿದ್ದಾವಲ್ಲ, ಇವು ಕೆಲವೊಂದು ಹೆಲ್ಪಿಂಗ್ ವರ್ಬ್ ಜೊತೆಗೆ ಕೆಲವೊಂದು ವರ್ಬ್ಗಳ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತವೆ. ಮೊದಲು ಆ ಅಗ್ರಿಮೆಂಟ್ ತಿಳ್ಕೊಂಡು ಅವುಗಳ ಉಪಯೋಗವನ್ನು ನಾವೀಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನದು ಅಗ್ರಿಮೆಂಟು? ಹಿಯರ್ ಐ ಹ್ಯಾವ್ ಗಿವನ್ ಯು the agreement between subject and helping verb. Okay, agreement between subject and helping verb. We already know that in the word order ಏನಿದು ಮೊದಲನೇ ಜಾಗ ಯಾರಿಗಿರ್ತದೆ? ಸಬ್ಜೆಕ್ಟ್ಗೆ ಇರ್ತದೆ. ಆ್ಯಂಡ್ ಎರಡನೇ ಜಾಗ ಯಾರ್ದು ಹೇಳ್ರಿ ನೋಡೋಣ? ಹೆಲ್ಪಿಂಗ್ ವರ್ಬ್ಗೆ ಇರ್ತದೆ. ಮೂರನೇ ಜಾಗ ಯಾರ್ದು? ವರ್ಬ್ಗೆ ಇರ್ತದೆ. ನಾಲ್ಕನೇ ಜಾಗ ಆಬ್ಜೆಕ್ಟ್ಗೆ. ಐದನೇ ಜಾಗ WWPಗೆ ಅಂತ ನಾನು ಹಿಂದೆ ವರ್ಡ್ ಆರ್ಡರಲ್ಲಿ ಹೇಳಿದ್ದೆ. ನಾನು ನಿಮಗೆ ಇನ್ನೊಮ್ಮೆ ಬೇಕಾದರೆ ವರ್ಡ್ ಆರ್ಡರ್ ಅನ್ನುವಂತಹ ಒಂದು ವಿಡಿಯೋ ನಾನು ಬಿಟ್ಟೇನಿ, ಅದನ್ನು ನೋಡಿಕೊಂಡು ನೀವು ಅದನ್ನು ಕಲ್ಕೊಳ್ರಿ. ಸೊ ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಏನು ಬಂದರೆ ಹೆಲ್ಪಿಂಗ್ ವರ್ಬ್ ಏನು ಬರಬೇಕು ಅನ್ನೋದು ಅಗ್ರಿಮೆಂಟ್. ಅದು ಹಾಗಾದ್ರೆ ಇಲ್ಲೇನದ, ಇಲ್ಲಿ ಮಾಡ್ಕೊಂಡಿರ್ತಾವೆ. ಸಬ್ಜೆಕ್ಟ್ ಜಾಗದಲ್ಲಿ ಐ ಬಂದರೆ ಏನು, ಅಲ್ಲಿ ಒಂದು ಒಪ್ಪಂದ ಅದು ನೋಡಪ್ಪ, ಅದು ಹೇಳ್ತದೆ ನೋಡು. ಸಬ್ಜೆಕ್ಟ್ ಜಾಗದಲ್ಲಿ ಐ, ನಾನು ಬಂದರೆ, ಐ ಅನ್ನೋ ಪದ ಐ ಹೇಳ್ತದೆ. ನಾನು ಮೀನ್ಸ್ ಐ ಅನ್ನೋ ಪದ ಬಂದಿದ್ದರೆ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಏನು ಬರಬೇಕು? ಯಾಮ ಇರಬೇಕು ಅಂತ ಹೇಳ್ತದೆ. ನಾನು ಓನ್ಲಿ ಐ ಆಮ್ ಟೆಲಿಂಗ್ ಅಬೌಟ್ ದಿ ಯಾಮ್, ಈಸ್, ಆರ್. ಈ ಯಾಮ್, ಈಸ್, ಆರ್ಗಳಲ್ಲಿ ಯಾವುದು ಎಲ್ಲಿ ಬರಬೇಕು ಅಂತ ಹೇಳ್ತಿದ್ದೇನೆ. ಹೌದು ತಾನೇ? ನೋಡೋಣ. ಸೊ ಯಾಮ್, ಈಸ್, ಆರ್ ಉಪಯೋಗದಲ್ಲಿ ಅದೊಂದು ಅಗ್ರಿಮೆಂಟ್ ಅದು. ಇಫ್ ದೇರ್ ಈಸ್ ಅ ಐ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್, ಏನು ಹೇಳೋಣ? ಓನ್ಲಿ ಯಾಮ್ ಶುಡ್ ಕಮ್ ಇನ್ ದ ಪ್ಲೇಸ್ ಆಫ್ ಹೆಲ್ಪಿಂಗ್ ವರ್ಬ್. ದಿಸ್ ಇಸ್ ದ ಅಗ್ರಿಮೆಂಟ್. ಆ್ಯಂಡ್ ದ ಅನದರ್ ಅಗ್ರಿಮೆಂಟ್ ಈಸ್ ಮೇಡ್ ಬಿಟ್ವೀನ್ he, she, it and is. He, she, it are the third person singular pronouns here. So he, she, itಗಳು ಬಂದಾಗ ವಾಟ್ ವುಡ್ ಬಿ ದ ಹೆಲ್ಪಿಂಗ್ ವರ್ಬ್ ಹಿಯರ್? ಇಲ್ಲಿ ಅಗ್ರಿಮೆಂಟ್ ಇದೆ ನೋಡಪ್ಪ. ನಾವು ಇಲ್ಲಿ ಬಂದಿದ್ದರೆ ನೀನು ಈಸ ಬರಬೇಕು. ಐ ಯಾಮ್ ನೀ ಬರಬಾರ್ದು. ಆರ್ ಯು ಡೋಂಟ್ ಕಮ್. ಓನ್ಲಿ ಈ ಶುಡ್ ಕಮ್. ಅಂದರೆ ಹಿ, ಶಿ, ಇಟ್ಗಳು ಸಬ್ಜೆಕ್ಟ್ ಜಾಗದಲ್ಲಿ ಬಂದಿದ್ದರೆ ಇಲ್ಲೇ ಈಸ ಉಪಯೋಗ ಮಾಡಬೇಕು. ಯಾಮ್ ಆಗಲಿ ಆರ್ ಆಗಲಿ ಉಪಯೋಗ ಮಾಡಿಕೊಡ್ದು ಅನ್ನೋದನ್ನು ಕಲ್ಪನೆ ಇಟ್ಕೊಂಡಿರ್ಬೇಕು. ಆ್ಯಂಡ್ ದೆನ್ ಥರ್ಡ್ ಅಗ್ರಿಮೆಂಟ್ ಇಸ್ ದ್ಯಾಟ್ we, you, they, all these are the plural forms. Plural
ಪ್ರನೌನ್ಸ್. ಈ ಪ್ಲೂರಲ್ ಪ್ರನೌನ್ಸ್ಗಳಿದ್ದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಆರ ಇರಬೇಕು ಅನ್ನೋದೊಂದು ಅಗ್ರಿಮೆಂಟ್. ದಿಸ್ ಈಸ್ ಕಾಲ್ಡ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ನಾನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಸಬ್ಜೆಕ್ಟ್ ಜಾಗದಲ್ಲಿ ಐ ಬಂದಿದ್ದರೆ ಇಲ್ಲೇ ಯಾಮ್ ಯೂಸ್ ಆಗಬೇಕು. ಅದರ್ವೈಸ್ ಇಲ್ಲದ ನೋಡ್ರಿ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಹೀ ಶಿ ಇಟ್ಟರ ಇರ್ಬೋದು, ಹೀ ಬದಲಾಗಿ ದೇರ್ ಮೇ ಬಿ ಎ ನೇಮ್ ಆಫ್ ಎ ಪರ್ಸನ್ ಆರ್ ಅ ಬಾಯ್ ಆರ್ ಅ ಮೇಲ್. ಶಿ ಬದಲಾಗಿ ದೇರ್ ಮೇ ಬಿ ಎ ನೇಮ್ ಆಫ್ ಎ ಗರ್ಲ್ ಆರ್ ವುಮೆನ್ ಆರ್ ಎನಿಥಿಂಗ್. ಐ ಆರ್ instead of it there may be the name of animal, birds, place and things. So if it is singular form then the helping verb should be is ಅನ್ನೋದನ್ನ ನೆನಪಿಟ್ಟುಕೊಂಡಿರಬೇಕು. And again this column, if the subject is plural form, plural ಅಂದರೆ ಪ್ಲೂರಲ್ ಸಬ್ಜೆಕ್ಟ್ ಮುಂದೆ ಓನ್ಲಿ ಯು ಶುಡ್ ಯೂಸ್ ಆರ್ ಅನ್ನೋದನ್ನು ನೆನಪಿಟ್ಕೊಂಡಿರಬೇಕು. ದಿಸ್ ಇಸ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಅಂತ ಇಟ್ಕೊಂಡಿರ್ಬೇಕು. ಈಗ ಅರ್ಥ ಆತಾ? ಏನು, ಐ ಮುಂದೆ ಯಾಮ್ ಬರಬೇಕು, ಯಾಮ್ ಎಲ್ಲಿ ಬರಬೇಕು, ಐ ಬಂದಾಗ ಮಾತ್ರ ಬರೋದು, ಬ್ಯಾರಿಯರ್ ಬಂದಾಗ ನಾ ಬರೋದಿಲ್ಲ ಅಂತ ಹೇಳ್ತದೆ. ಈಸ್ ಎಲ್ಲಿ ಬರಬೇಕು, ಹೀ ಶಿ ಇಟ್ ಅಥವಾ ಅದ್ರ ಬದಲಾಗಿ ಒಂದು ಹೆಸರು ಬಂದಿದ್ದರೆ ನಾ ಬರ್ತೀನಿ. ಆರ್ ಯಾವಾಗ ಬರ್ತದೆ, ಅದು ಪ್ಲೂರಲ್ ಫಾರ್ಮ್ದ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಂದರೆ ನಾ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟದು. ದಿಸ್ ಈಸ್ ದ ಅಗ್ರಿಮೆಂಟ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಹಂಗಾರೆ ಅನದರ್ ಅಗ್ರಿಮೆಂಟ್ ಈಸ್ ದೇರ್. ಸೊ ಬಿಫೋರ್ ವಿ learn how to use am is are, we should know about these agreements here. What is the second agreement here? Let us know. Second agreement is that agreement between helping verb and verb. Look at this column here. So agreement between helping verb and verb ಅಂತ ಹೇಳ್ತದೆ. ನಾವು ಮೊದಲು ಕಲ್ತಿದ್ದೇನು, agreement between subject and helping verb. Now we are going to know about ದಿ ಅಗ್ರಿಮೆಂಟ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್ ಅಂತ ಅರ್ಥ. ಆಮೇಲೆ ಹೇಳ್ತದೆ ಇದು ಯಾಮ್ ಏನು ಹೇಳಿತ್ತು ಅಂದರೆ, ನೋಡಪ್ಪ ನಾನು ಐ ಬಂದಾಗ ಮಾತ್ರ ಬರ್ತೀನಿ ಅಂತ ಹೇಳಿತು. ಮತ್ತು ಇದ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಇರ್ತದೆ, ಯಾವುದು, ವರ್ಬ್ ಹೇಳ್ತದೆ ನಾನು ಹೆಂಗೆ ಬರಲಿ ಅಂತ. ಬಿಕಾಸ್ ದ ವರ್ಬ್ಸ್ ಹ್ಯಾವ್ 4 ಫಾರ್ಮ್ಸ್: ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆ್ಯಂಡ್ ING ಫಾರ್ಮ್ ಅಂತ. ಈ 4 ಫಾರ್ಮ್ಗಳಲ್ಲಿ ನಾನು ಯಾವ ಫಾರ್ಮಲ್ಲಿ ಬರಬೇಕು ಅಂತ ಕೇಳ್ಕೋತಾ ಇದೆ. ಆವಾಗ there is an agreement between helping verb and verb. Am ಹೇಳ್ತದೆ, if am is there the verb should be in the ING form, and if the is there the form of verb should be ING form. If are is there the verb should be come in the ING form. It means if there is am, is, are in the helping verb place or second place of the word order, only you should use the verb in the form of ING. Under ING form of a verb should be used when am, is, are comes in the second place ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಐ ಬಂದಾಗ ಯಾಮ್ ಬರಬೇಕು, ಐ ಆಮ್. ಇಲ್ಲಿ ರೈಟ್ ಇತ್ತು ಅಂದರೆ ಇದಕ್ಕೆ ರೈಟಿಂಗ್ ಅಂತ ಯೂಸ್ ಮಾಡಬೇಕು. ಐ ಆಮ್ ರೈಟ್ ಈಸ್ ಅ ರಾಂಗ್ ಸೆಂಟೆನ್ಸ್. ಇಲ್ಲಿ ಹೀ ಬಂದಾಗ ಈಸ್ ಬರಬೇಕು ಅಂತ ಒಂದು ಅಗ್ರಿಮೆಂಟ್ ಇತ್ತ, ಹೀ ಈಸ್. ಇಲ್ಲೇನು ಮಾಡಬೇಕು, ಗಿವ್, ಹೀ ಈಸ್ ಗಿವ್ ಅಲ್ಲ, ಹೀ ಈಸ್ ಸಿಟ್ ಅಲ್ಲ, ಹೀ ಈಸ್ ಸಿಟ್ಟಿಂಗ್. ಯಾಕಂದ್ರೆ ಅದು ಅಗ್ರಿಮೆಂಟ್ ಅದ. ಈಸ್ ಬಂದರೆ ING ಬರಬೇಕು ಅಂತ ಒಂದು ಅಗ್ರಿಮೆಂಟ್ ಅದ. ಅಗೇನ್ ದೇ ಆರ್ ಪ್ಲೇ, ಇಟ್ಸ್ ಅ ರಾಂಗ್ ಸೆಂಟೆನ್ಸ್. ಯಾಕಂದರೆ ಇಲ್ಲಿ ಆರ್ ಬಂದಾಗ ING ಬರಬೇಕು ಅಂತ ಒಂದು ಅಗ್ರಿಮೆಂಟ್ ಅದ. ಆದ್ದರಿಂದ ದೇ ಆರ್ ಪ್ಲೇ, ಇದರ ING ಫಾರ್ಮ್ ಪ್ಲೇಯಿಂಗ್ ಆಗ್ತದೆ. ಆದ್ದರಿಂದ ದೇ ಆರ್ ಪ್ಲೇಯಿಂಗ್. ದಿಸ್ ಈಸ್ ದ ಸೆಕೆಂಡ್ ಅಗ್ರಿಮೆಂಟ್. ದಿಸ್ ಸೆಕೆಂಡ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಅಗ್ರಿಮೆಂಟ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್. ದ ಫಸ್ಟ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಅಗ್ರಿಮೆಂಟ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಇವೆರಡೂ ಗೊತ್ತಾದ ಮೇಲೆ ನಾವಿವಾಗ ಅವನ ವಾಕ್ಯದಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈಗ 2 ಅಗ್ರಿಮೆಂಟ್ ಆದಮೇಲೆ ನಾವೇನು ಮಾಡಬೇಕು, ಅವನು ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮೊದಲು ನೆನಪಿರಲಿ ನಿಮಗೆ, ಆಮ್, ಈಸ್, ಆರ್, ದೀಸ್ ಆರ್ ದ ಆಕ್ಸಿಲರೀಸ್. ದೀಸ್ ಆಕ್ಸಿಲರೀಸ್ ಆರ್ ಯೂಸ್ಡ್ ಇನ್ ದ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್. ಈಗ ನೋಡ್ರಿ, ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಅದರ ಟೆನ್ಸ್ ಹೇಳ್ರಿ ಅನ್ನೋದಕ್ಕೆ ಯಾವ ಪ್ರಶ್ನೆಯೂ ನಿಮಗೆ SSLCಯಲ್ಲಾಗಲಿ PUCಯಲ್ಲಾಗಲಿ ಕೇಳೋದಿಲ್ಲ. ನಿಮಗೆ ಅರ್ಥ ಆಗಬೇಕಷ್ಟೆ. ಇದರ ಅರ್ಥ ಏನು ಅಂದರೆ,
if am, is, are used in the sentence, these auxiliaries are used in the sentence, then that sentence should be in the continuous present tense. ಅದು ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ದಲ್ಲೇ ಇರ್ತದೆ. ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಮುಂದುವರೆದ ವರ್ತಮಾನ ಕಾಲ, ಆರ್ ಇನ್ಕಂಪ್ಲೀಟ್ ಪ್ರೆಸೆಂಟ್ ಟೆನ್ಸ್. ಆರ್ ಇನ್ನೊಂದು ಹೆಸರದ ಪ್ರೋಗ್ರೆಸಿವ್ ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ. ಅಂದರೆ ಇನ್ಕಂಪ್ಲೀಟ್ ಯಾಕಂತಾರೆ ಅಂದರೆ ಆ ಕಾಲದಲ್ಲಿ ಕೆಲಸ ಇನ್ನೂ ಪೂರ್ಣ ಆಗಿರುವುದಿಲ್ಲ, ಮುಗಿದಿರಂಗಿಲ್ಲ, ಅದು ಮುಂದುವರೆದಿರುತ್ತದೆ. ಆದ್ದರಿಂದ ಮುಂದುವರೆದ ವರ್ತಮಾನ ಕಾಲ ಆರ್ ಇನ್ಕಂಪ್ಲೀಟ್ ಪ್ರೆಸೆಂಟ್ ಟೆನ್ಸ್, ಆರ್ ಪ್ರೋಗ್ರೆಸಿವ್ ಪ್ರೆಸೆಂಟ್ ಟೆನ್ಸ್ ಅಂತ ಕರೀತಾರೆ. ಅದು ನೆನಪಿಟ್ಟುಕೊಂಡಿರಬೇಕು. ಒನ್ಸ್ ಅಗೇನ್ ಐ ರಿಪೀಟ್, ಆಮ್, ಈಸ್, ಆರ್ಗಳು ಉಪಯೋಗವಾಗಿದ್ದಾವೆ ವಾಕ್ಯದಲ್ಲಿ ಅಂದರೆ ಆ ವಾಕ್ಯದ ಕಾಲ ಯಾವುದು, ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದೆ. ಹಾಗಾದರೆ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ರೀ? ನೀವು ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ದ ವಾಕ್ಯಗಳನ್ನು ಹೇಳಬೇಕಾದಾಗ ಮಾತ್ರ ಆಮ್, ಈಸ್, ಆರ್ ಉಪಯೋಗ ಮಾಡಬೇಕು. ಯಾವ ಸಂದರ್ಭ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ಬೇಕಲ್ಲ. ಹಂಗೆ ನೋಡೋಣ ಯಾವ ಸಂದರ್ಭ ಅಂತ. ಇಲ್ಲಿ ನೋಡ್ರಿ, ಆಮ್, ಈಸ್, ಆರ್ಗಳು ಉಪಯೋಗವಾಗಿದ್ದರೆ ಅದು ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದ್ವಿ. ಆಮ್, ಈಸ್, ಆರ್, ದೀಸ್ ಆಕ್ಸಿಲರೀಸ್ ಆರ್ ಯೂಸ್ಡ್ ಇನ್ ದ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ನೋಡ್ಕೊಂಡ್ವಿ. ಆ್ಯಂಡ್ ದೆನ್ ವಾಟ್ ಈಸ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ಸೊ ವಾಟ್ ಈಸ್ ದ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಿರಬೇಕಲ್ಲ ನೀವು. ಇಲ್ಲಿ ನಾನು ಒಂದು ಹಳದಿ ಕಾಲಮಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ. ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್, ಸ್ವಲ್ಪ ಅರ್ಥ ಮಾಡ್ಕೊಂಡಿರಿ. ನೀವು ಮಾಡೋ ಕೆಲಸ ಪ್ರೋಗ್ರೆಸ್ಸಲ್ಲಿ ಇದ್ದಿದ್ರೇನು, ಕೆಲಸ ನಡೆದಿದ್ದರೆ. ಫಾರ್ ಎಕ್ಸಾಂಪಲ್, ನಾವು ಐ ಆಮ್ ಟೀಚಿಂಗ್, ಐ ಆಮ್ ಟಾಕಿಂಗ್, ಇಟ್ ಈಸ್ ಇನ್ ಪ್ರೋಗ್ರೆಸ್, ನಾಟ್ ಕಂಪ್ಲೀಟೆಡ್. ಸೊ ಇಟ್ ಈಸ್ ಇನ್ಕಂಪ್ಲೀಟ್, ಇಟ್ ಈಸ್ ಇನ್ ಪ್ರೋಗ್ರೆಸ್, ಆ್ಯಂಡ್ ದೆನ್ ಇಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಈಗ ಇನ್ನೂ ಮಾತಾಡ್ತಿದ್ದೇನಲ್ರಿ, ನನ್ನ ಮಾತು ಮುಗದೇ ಇಲ್ಲ. ಸೊ ಈಗ ನಾನು ಮಾತಾಡ್ತಿದ್ದೇನೆ ಅಂದರೆ ದಿಸ್ ಈಸ್ ಕಾಲ್ಡ್ ದಿ ಪ್ರೋಗ್ರೆಸ್ ಟೆನ್ಸ್. ಪ್ರೋಗ್ರೆಸ್ ಅಂತ ಅರ್ಥ. ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಆರ್ ರನ್ನಿಂಗ್ ಅಂದರೆ ಇನ್ನೂ ನಡೀತಾ ಇರಬೇಕು, ಓಡ್ತಿರಬೇಕು ಅಂತ ಅರ್ಥ ಮಾಡ್ಕೊಬೇಡ್ರಿ. ರನ್ನಿಂಗ್ ಅಂದರೆ ಇನ್ನೂ ನಡೆದಿರಬೇಕು ಅಂತ ಅರ್ಥ. ಆರ್ ಇಟ್ ಈಸ್ ಇನ್ಕಂಪ್ಲೀಟ್ ಅಂದರೆ ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಆರ್ ರನ್ನಿಂಗ್ ಆರ್ ಇನ್ಕಂಪ್ಲೀಟ್, ಇಟ್ ಈಸ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್. ಅಂದರೆ ಒಂದು ವೇಳೆ ಕೆಲಸ ಸದ್ಯ ನಡೆದಿದ್ದರೆ ಅಥವಾ ಅದು ಅರ್ಧ ಆಗಿದ್ದರೆ, ಅದಿನ್ನೂ ಮುಂದುವರೆದಿದ್ದರೆ ಅಂತಹ ಸಂದರ್ಭವನ್ನು ಮುಂದುವರೆದ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಆ್ಯಂಡ್ ದೆನ್ ವಾಟ್ ಈಸ್ ದ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ಕೇಳಿದರೆ, ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಈಸ್ ದ ಟೆನ್ಸ್ ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಆರ್ ರನ್ನಿಂಗ್ ಆರ್ ಇನ್ಕಂಪ್ಲೀಟ್ ಅಂತ ಹೇಳಬೇಕು. ಸೊ ಅದಕ್ಕೋಸ್ಕರನ ಇಟ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಪ್ರೆಸೆಂಟ್ ಟೆನ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ನಿಮಗೆ ಈಗಾಗಲೇ, ಒಂದು ವೇಳೆ ನೀವು ಊಟ ಮಾಡ್ತಿದ್ದೀರಿ ಅಂದರೆ, ಸೊ ಎವ್ರಿ ಡೇ ಐ ಆಮ್ ಈಟಿಂಗ್ ಫ್ರೂಟ್, ಇಟ್ ಈಸ್ ಯುವರ್ ಹ್ಯಾಬಿಚುವಲ್ ಆ್ಯಕ್ಷನ್. ಬಟ್ ಈಗ ಸದ್ಯ ತಿಂತಿದ್ದೀರಿ, ಅರ್ಧ ಹಣ್ಣು ಕೈ ಒಳಗದ, ಅರ್ಧ ಹಣ್ಣು ಬಾಯ ಒಳಗದ, ಅರ್ಧ ಇನ್ನೂ ಪ್ಲೇಟ್ ಒಳಗದ, ಆ್ಯಂಡ್ ತಿನ್ನೋ ಕೆಲಸ ನಡೆದದ ಅಂದ್ರೆ ಅವಾಗೇನು ಮಾಡ್ತೀರಿ, ಅದು ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್. ನಾನು ತಿನ್ನುತ್ತಿದ್ದೇನೆ, ನಾನು ಅಂದರೆ ಐ ಬಂದ್ಕೊಳ್ಳಿ ಏನು ಬರಬೇಕು ಅಂತ ಹೇಳಿದೆ ಅಗ್ರಿಮೆಂಟಲ್ಲಿ, ಯಾಮ್ ಬರಬೇಕು. ಹಂಗೆ ತಿನ್ನು ಅನ್ನೋದಕ್ಕೆ ಈಟ್ ಬಂದಾಗ ಅಗ್ರಿಮೆಂಟ್ ಪ್ರಕಾರ ಹೆಂಗೆ ಬರಬೇಕು, ING ರೂಪದಾಗ ಬರಬೇಕು, ಐ ಆಮ್ ಈಟಿಂಗ್. ದಿಸ್ ಈಸ್ ದ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಬೇಕು. ಅಂದರೆ ಯಾವ ಸಂದರ್ಭದಲ್ಲಿ ನಾವು ಈ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಅದು ಯಾವ ಸಂದರ್ಭ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಅಂತಹ ಸಂದರ್ಭಗಳನ್ನು ವಾಕ್ಯದಲ್ಲಿ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತ ನೋಡ್ಕೋತಾ ಹೋಗೋಣ. ಈಗ ಪ್ರೀತಿಯ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿವರೆಗೂ ಅಗ್ರಿಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಏನೇನು ಅಗ್ರಿಮೆಂಟ್ ಅದ ಅಂತ ಅರ್ಥ ಮಾಡ್ಕೊಂಡ್ವಿ. ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಅದು ಯಾವ ಸಂದರ್ಭ, ಅದರ ಉಪಯೋಗ ಯಾವಾಗ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಲೆಟ್ ಅಸ್ ರಿಪೀಟ್ ಒನ್ಸ್ ಅಗೇನ್. ಸೊ ಸಬ್ಜೆಕ್ಟ್ ಮತ್ತು ಹೆಲ್ಪಿಂಗ್ ವರ್ಬ್ದ ಅಗ್ರಿಮೆಂಟ್ ಏನಿತ್ತು, ಸಬ್ಜೆಕ್ಟ್ ಐ ಇದ್ದಾಗ ಯಾಮ್ ಬರಬೇಕು, ಸಬ್ಜೆಕ್ಟ್ ಸಿಂಗುಲರ್ ಇದ್ದಾಗ ಈಸ್ ಬರಬೇಕು, ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಆರ್ ಬರಬೇಕು. ಇದು ಅಗ್ರಿಮೆಂಟ್ ಬಿಟ್ವೀನ್ ದ ಸಬ್ಜೆಕ್ಟ್ ಆ್ಯಂಡ್ ದಿ ಹೆಲ್ಪಿಂಗ್ ವರ್ಬ್. ಆ್ಯಂಡ್ ವಾಟ್ ಈಸ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ವರ್ಬ್ ಹಿಯರ್? ಇಫ್ ಆಮ್, ಈಸ್, ಆರ್, these helping verbs are there in the second place is here. Look at this box here. In the word order, the second place is for the helping verb. If in this place am, is are there, what is the form of the verb here? The verb should be in the form of ING
ಅನ್ನೋದು ನಮ್ಮ ಅಗ್ರಿಮೆಂಟ್ ಇತ್ತು. ಹಾಗಾದರೆ ಮುಂದುವರೆದ ವರ್ತಮಾನ ಕಾಲ ಅಂದರೆ ಏನು ಅಂತಂದರೆ, ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಆರ್ ರನ್ನಿಂಗ್ ಆರ್ ಇನ್ಕಂಪ್ಲೀಟ್ ಇಟ್ ಈಸ್ ಕಾಲ್ಡ್ ದಿ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ. ನಿಮ್ಮ ಕೆಲಸ ಈಗ ಸದ್ಯ ನಡೆದಿದ್ದರೆ ಆ ಸಂದರ್ಭದಲ್ಲಿ ನೀವು ಯಾಮ್ ಈಸ್ ಆರ್ಗಳನ್ನು ಮತ್ತು ಐ ಎನ್ ಜಿ ಫಾರ್ಮ್ಗಳನ್ನು ಉಪಯೋಗ ಮಾಡಿರಿ ಅಂತ ಅರ್ಥ. ಹಾಗಾದರೆ ಅದನ್ನು ಉಪಯೋಗ ಮಾಡೋದ್ರೆ ಹೇಗಂತ ನಾವು ಒಂದಿಷ್ಟು ಎಕ್ಸಾಂಪಲ್ ಕೊಟ್ಕೊಂತ ನೋಡ್ಕೊತ ಹೊರಟಿದ್ದೀನಿ ಇಲ್ಲಿ. ಸೊ ಹಿಯರ್ once again I repeat that the word order, you should remember the word order. The first place is for the subject, second place is for the helping verb, and the verb and the object and the WWP. What is WWP? Word with a preposition clause ಅಂತಲೂ ಕೂಡ ಕರೀತಾರೆ. ಅದನ್ನು ಬಿಡ್ರಿ, word with a preposition ಅಂತ ಕರ್ಕೊಳ್ಳೋಣ ಇವಾಗ. So here as in the word order I wrote I in the subject ಜಾಗದಲ್ಲಿ ಯಾರು ಬಂದಾರೆ? I. ಕಣ್ಣು ಮುಚ್ಕೊಂಡು ಹೇಳಬೇಕು. ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಬಂದಾಗ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್ ಯು ಶುಡ್ ರೈಟ್ ಆ್ಯಮ್. ಓಕೆ, ಐ ಆ್ಯಮ್. ಈಗ ನಾ ಇಲ್ಲಿ ರೀಡಿಂಗ್ ಅಂತ ಬರ್ದೀನಿ. ಯಾಕೆ ರೀಡಿಂಗ್ ಬರ್ದೀನಿ? ಐ ಆಮ್ ರೀಡ್ ಬರ್ದಿಲ್ಲ. ಬಿಕಾಸ್ ಆ್ಯಸ್ ಪರ್ ದ ಅಗ್ರಿಮೆಂಟ್ ಯು ಶುಡ್ ರೈಟ್ ದಿ ವರ್ಬ್ ಇನ್ ದ ಫಾರ್ಮ್ ಆಫ್ ಐ ಎನ್ ಜಿ. ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ. ಓನ್ಲಿ ನೀನು ಟೆನ್ಸು ಮತ್ತು ಯೂಸ್ ಮಾಡಬೇಕಾದ್ರೆ ಓನ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲೇಸ್ ಅಷ್ಟೇ ಬದಲಾವಣೆ ಆಗೋದು. ನಾಟ್ ದ ಸಬ್ಜೆಕ್ಟ್ ವಿಲ್ ಚೇಂಜ್, ಆಬ್ಜೆಕ್ಟ್ ಚೇಂಜ್ ಆಗೋದಿಲ್ಲ, WWP ಚೇಂಜ್ ಆಗೋದಿಲ್ಲ, ಏನೂ ಬದಲಾವಣೆ ಆಗೋದಿಲ್ಲ. ಹೆಂಗಿತ್ತು ಹಂಗೆ ಇರ್ತಾವೆ ವಾಕ್ಯದಲ್ಲಿ. ಮಾತಾಡಬೇಕಾದ್ರೆ ನಾವು ಈ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ಗಳನ್ನು ಚೇಂಜ್ ಮಾಡಿ ಮಾತಾಡಬೇಕಷ್ಟೆ. ಹಿಯರ್ ನಾನು ರೀಡ್ ಮಾಡೋದು ನನ್ನ ಹ್ಯಾಬಿಟ್ ಅದ ಅಂದಾಗ ಡೂ ಡಸ್ ಯೂಸ್ ಮಾಡಿರಿ. ಡೂ ಡಸ್ ಯೂಸ್ ಮಾಡಬೇಕಾದ್ರೆ ನಾನು ಹೇಳಿದೆ ಹೆಲ್ಪಿಂಗ್ ವರ್ಬ್ ಏನು ಬರೋದಿಲ್ಲ. ಐ ರೀಡ್ ನ್ಯೂಸ್ ಪೇಪರ್. ನೆಗೆಟಿವ್ ಮಾಡಬೇಕಾದ್ರೆ ಐ ಡೋಂಟ್ ರೀಡ್. ಡೂ ಬಂತಲ್ಲ ಇಲ್ಲಿ, ಐ ಡೋಂಟ್ ರೀಡ್ ಅಂತ ಆವಾಗ ಬರ್ತದೆ. ಇವಾಗ ನಾವು ಓದೋಕೆ ಹತ್ತೀವಿ ಅಂದರೆ, ನಮ್ಮ ಓದೋ ಕೆಲಸ ಸದ್ಯ ರನ್ನಿಂಗ್ ಐತಿ ಅಂದಾಗ ಇಫ್ ಯು ಆರ್ ರೀಡಿಂಗ್, ನಾನು ಬಂದೆ ಅಂತ ತಿಳ್ಕೊಳ್ಳೋಣ. ಅವಾಗ ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್ ವೇರ್ ಇನ್ ದ ಲೈಬ್ರರಿ ಅಂತ ಉತ್ತರ ಕೊಡಬೇಕು. ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ. ಬೇಕಾದ ಹೇಳ್ರಿ. ಬೇರೆ ಕೆಲಸ ಮಾಡ್ತಿದ್ದೀರಾ? ರೈಟಿಂಗ್ ಮಾಡ್ತಿದ್ದೀರಾ? ಐ ಆಮ್ ರೈಟಿಂಗ್ ಎ ಲೆಟರ್ ಟು ಮೈ ಫಾದರ್. ನೀವು ಏನು ಕೆಲಸ ಮಾಡ್ತೀರೋ ಅದನ್ನು ಬಿಡ್ರಿ, ಹೋಗಲಿ ಬಿಡ್ರಿ, ಸುಮ್ಮನೆ ಕೂತೀರಾ? ಐ ಆಮ್ ಸಿಟ್ಟಿಂಗ್. ಇಲ್ಲ, ಅಬ್ಜೆಕ್ಟ್ ಜಾಗದಲ್ಲಿ ಏನು ಬರೋದಿಲ್ಲ ಅವಾಗ. ಸಿಟ್ಟಿಂಗ್ ಈಸ್ ಅದು ಬೇರೆ ಅಕರ್ಮಕ ಕ್ರಿಯಾಪದ ಆಗಿರೋದ್ರಿಂದ ಅಲ್ಲಿ ಕರ್ಮ ಬರೋದಿಲ್ಲ. ಅದ್ರ ಬಗ್ಗೆ ಆಮೇಲೆ ನಾವು ಉಪಯೋಗ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ನಾವೇನು ಮಾಡಬೇಕು? ನೀವು ಏನು ಕೆಲಸ ಮಾಡ್ತೀರಿ ಅದ್ರ ಬಗ್ಗೆ ಹೇಳ್ರಿ. ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಇದು ಬರ್ತದೆ, ಇಂಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಇಲ್ಲಿ ಕರ್ಮ ಬರೋದಿಲ್ಲ. ಅದು ಟ್ರಾನ್ಸಿಟಿವ್ ಅಂದ್ರೇನು, ಇಂಟ್ರಾನ್ಸಿಟಿವ್ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊತಾ ಹೋಗೋಣಂತೆ. ಸೊ ಹಿಯರ್ ನೀವು ಬೇರೆ ಏನೇ ಕೆಲಸ ಮಾಡಿದ್ರು ಇಲ್ಲಿ ಆ್ಯಮ್ ಬರಬೇಕು. ಇಲ್ಲಿ ಕೆಲಸ ಬದಲಿ ಆಗ ಐ ಆಮ್ ಸಿಟ್ಟಿಂಗ್, ರೀಡಿಂಗ್ ಬದಲಾಗಿ ಐ ಆಮ್ ರೀಡಿಂಗ್, ಐ ಆಮ್ ಸ್ಟ್ಯಾಂಡಿಂಗ್, ಐ ಆಮ್ ಡ್ರೈವಿಂಗ್ ಕಾರ್, ಐ ಆಮ್ ರೈಡಿಂಗ್ ಬೈಸಿಕಲ್. ನೀವು ನೀರು ಕುಡಿತಿದ್ದೀರಾ? ಐ ಆಮ್ ಡ್ರಿಂಕಿಂಗ್. ಐ ಆಮ್ ಇರೋದೇ ಇದು, ಹೌದಾನೆ. ಸಬ್ಜೆಕ್ಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಅಂತ ಕರೀತಾರೆ ಅದಕ್ಕೆ. ಸಬ್ಜೆಕ್ಟು ಐ ಅದ, ಕಾಂಪ್ಲಿಮೆಂಟು ಆಮ್ ಡ್ರಿಂಕಿಂಗ್, ಆಮ್ ರೀಡಿಂಗ್ ಅಂತ ಹೇಳ್ಕೊತ ಹೋಗಬೇಕು. ಟೀಚ್ ಮಾಡ್ತೀರಿ? ಐ ಆಮ್ ಟೀಚಿಂಗ್. ಇದರ ಅರ್ಥ ಟೀಚಿಂಗ್ ಕೆಲಸ ಈಗ ಸದ್ಯ ನಡೆದಿದೆ ಅಂತ ತಿಳ್ಕೊಂಡ್ಬಿಡ್ತೀನಿ ನಾವು. ಆ್ಯಂಡ್ ದೆನ್ ನೀವು ರೀಡ್ ಮಾಡ್ತಿಲ್ಲಪ್ಪ, ಅವಾಗೂ ಕೂಡ ನೀವು ಓದೋ ಕೆಲಸ ಈಗ ಸದ್ಯ ನಡೆದಿಲ್ಲ ಅಂದಾಗ ಐ ಆಮ್ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ ಅಂದರೆ ನೆಗೆಟಿವ್ ಫಾರ್ಮ್ ಆಫ್ ಐ ಆಮ್ ರೀಡಿಂಗ್. ಯಾವಾಗಲೂ ಯಾಮ್ ಯೂಸ್ ಮಾಡೋಕ್ಕೆ ಬಂತು ಅಂದರೆ ಬರೀ ಯಾಮ್ ಯೂಸ್ ಮಾಡೋದಿಲ್ಲ, ಯಾಮದ ನೆಗೆಟಿವ್ ಫಾರ್ಮನ್ನು ಯೂಸ್ ಮಾಡೋಕ್ಕೆ ಕಲಿಬೇಕು. ಐ ಆಮ್ ರೀಡಿಂಗ್, ಐ ಆಮ್ ನಾಟ್ ರೀಡಿಂಗ್. ಹೌದಾ? ಮುಂದೇನೋ ರೀಡಿಂಗು ಡ್ರಿಂಕು ಹಿಂಗೆ ಹೇಳ್ಕೊತ ಹೋಗ್ರಿ. ಆ್ಯಂಡ್ ದೆನ್ ಇದನ್ನು ಕ್ವಶನ್ ಮಾಡೋಕ್ಕೆ ಬರಬೇಕು. ಇಲ್ಲಿ ನೀವು ಕನ್ಫರ್ಮೇಟಿವ್ ಕ್ವಶನ್ ಮಾಡಬೇಕಾದ್ರೆ ಹೇಳ್ತಿದ್ದೆ, ಹೆಲ್ಪಿಂಗ್ ಅವ್ರು ಮೊದಲು ಬರಬೇಕು. ಆಮ್ ಮೊದಲು. ಆಮ್ ಐ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ? ನಾನು ನ್ಯೂಸ್ ಪೇಪರಲ್ಲಿ ಓದ್ತಿದ್ದೇನೆ ಲೈಬ್ರರಿಯಲ್ಲಿ, ಕನ್ಫರ್ಮೇಷನ್ ಸಲುವಾಗಿ ಕನ್ಫರ್ಮ್ ತೊಗೋತೀನಿ ನಾನು. ಆಮ್ ಐ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ? ಅದೇ ರೀತಿ ಇದನ್ನು ನೆಗೆಟಿವ್ ಫಾರ್ಮ್ ಮಾಡಬೇಕಲ್ಲ. ಐ ಆಮ್ ನಾಟ್ ಅಂದಂಗೆ ಯಮಂಟ್ ಅಂತ ಹೇಳಬೇಕಲ್ಲ. ಯಮಂಟ್ ಐ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ? ಲುಕ್ ಎಟ್ ದಿಸ್ ಲೈನ್, ಐ ರೋಟ್ ಇಟ್ ಇನ್ ದ ರೆಡ್ ಲೈನ್ ಬಿಕಾಸ್ ಇಟ್ ಈಸ್ ರಾಂಗ್. ಇಲ್ಲಿ ಒಂದು ಅದು ಏನು ಅಂತ ಕೇಳಬೇಡಿ, ಅದೊಂದು ಇಂಗ್ಲೀಷಿನ ನೇಮ. ಆರ್ಬಿಟ್ರಿ ರೂಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಇರ್ತಾವೆ. ಆರ್ಬಿಟ್ರಿ ಅಂದರೆ ನಿಶ್ಚಿತವಾದ ಹಿಂಗೆ ಮಾಡ್ಬೇಕಪ್ಪ. ಎಮ್ ಐ ರೀಡಿಂಗ್ ನ್ಯೂಸ್ ಪೇಪರ್ ಅಂತ ಬಂದಾಗ
ಯಾಮನ್ನು ನಾಟ್ ಹಚ್ಚಿ ಹೇಳಬೇಕಾದಾಗ ಯಾಮಂಟಾಯಿ ಅಂತ ಎಂದು ಹೇಳಬಾರ್ದು. ಇದೊಂದು ರೂಲ್ ಅದು. ಏನು ಹಂಗಾರೆ ಏನು ಮಾಡಬೇಕು, ಯಮಂಟ್ ಅನ್ನೋದ್ರ ಬದಲಾಗಿ ನಾವಿದನ್ನು ಆರಂಟ್ ಅಂತ ಹೇಳಬೇಕಾಗ್ತದೆ. ಯಾವಾಗಾದರೂ ಕೂಡ ಅದನ್ನೇ ಮಾಡಬೇಕು. ಸೊ ಇಲ್ಲಿ ಯಾಮಿಗೆ ನಾಟ್ ಹಚ್ಚಬೇಕಾದ್ರೆ ಯಮಂಟ್ ಐ ಅನ್ನೋದು ರಾಂಗ್ ಆಗ್ತದೆ, ಆರಂಟ್ ಐ ಅಂತ ಹೇಳಬೇಕು. ಸಿ ಹಿಯರ್, ಇಲ್ಲೇನು ಮಾಡಿದೆ ನಾನು, ಆರಂಟ್ ಐ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ, ಆರಂಟ್ ಐ ಡ್ರಿಂಕಿಂಗ್ ವಾಟರ್, ಆರಂಟ್ ಐ ಟೀಚಿಂಗ್, ಲೈಕ್ ದಿಸ್ ಬೇಕಾದಷ್ಟು ಹೇಳ್ರಿ. ಒನ್ಸ್ ಅಗೇನ್, ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ, ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಇನ್ ದ ಕ್ಲಾಸ್ ರೂಮ್, ಐ ಆಮ್ ಡ್ರಿಂಕಿಂಗ್ ವಾಟರ್ ಇನ್ ದ ಹೌಸ್, ಓಕೆ, ಐ ಆಮ್ ಡ್ರೈವಿಂಗ್ ಕಾರ್, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಆನ್ ದ ಗ್ರೌಂಡ್, ಓಕೆ. ಸೊ ಐ ಆಮ್ ಕೋಚಿಂಗ್ ದ ಸ್ಟೂಡೆಂಟ್ ಪ್ಲೇಯರ್ಸ್ ಬೇಕಾದ್ರೆ ಹೇಳ್ರಿ. ಸೊ ಐ ಆಮ್ ಬ್ರಿಂಗಿಂಗ್ ವಾಟರ್, ಐ ಆಮ್ ಟೇಕಿಂಗ್ ವಾಟರ್, ಐ ಆಮ್ ವಾಷಿಂಗ್ ದ ಬ್ಲ್ಯಾಕ್ ಬೋರ್ಡ್. ಸೊ ಲೈಕ್ ದಿಸ್ ಯು ಸಿ ಐ ಆಮ್ ಇದ್ದೇ ಇರ್ತಾವೆ. ನಾಟ್ ಹಚ್ಬೇಕಾದ್ರೆ ಐ ಆಮ್ ನಾಟ್ ಡ್ರಿಂಕಿಂಗ್ ವಾಟರ್, ಐ ಆಮ್ ಡ್ರಿಂಕಿಂಗ್ ಮಿಲ್ಕ್. ಎಮ್ ಐ ಡ್ರಿಂಕಿಂಗ್ ಮಿಲ್ಕ್, ಎಮ್ ಐ ರೀಡಿಂಗ್ ನ್ಯೂಸ್ ಪೇಪರ್, ಆರಂಟ್ ಐ ರೀಡಿಂಗ್ ನ್ಯೂಸ್ ಪೇಪರ್. These are the I. Example for the I here. See here. I ಬಂದಾಗ ಯಾಮ್ ಬರಬೇಕು ಅಂತ ಹೇಳಿರ್ತಾನೆ. ಸೊ ನೆಗೆಟಿವ್ ಫಾರ್ಮ್ ಬಂದಾಗ ಆರ್ ಬರ್ತದೆ. ಅದೊಂದು ಎಕ್ಸೆಪ್ಷನಲ್ ರೂಲ್ ಅದ, ನೆನಪಿಟ್ಕೊಂಡಿರ್ಬೇಕು. ಸೊ ಇದು ಐ ಬಂದಾಗ ಇಲ್ಲಿ ನೋಡ್ರಿ, ಟೇಕ್ ದಿ another example. The example with we here. We. ನಮ್ಮ ಅಗ್ರಿಮೆಂಟ್ ಏನಿತ್ತು, we is the plural form. If the subject is plural form, what should be the helping verb here? Are. ಮತ್ತು ಆರ್ ಇದ್ದಂಗೆ what should be the agreement between the helping verb and verb here? It should be ing form. Again, we are the first agreement and are buying is the second agreement here. So we are buying vegetable in the market. We are buying vegetable in the market. ನಾವು ಓದೋ ಪದ್ಧತಿನ ಹಂಗೆ ಓದಬೇಕು ಮಾತಾಡಬೇಕಾದ್ರೆ. We are buying vegetable in the market. No, it is not the way of reading English. How many words are here? We are buying vegetable in the market. Only 4 words are here. So ನೀವೇನು ಮಾಡೋದು, we are buying vegetable in the market. ಈ ಥರನ ಹೇಳಬೇಕು. ಆ್ಯಂಡ್ ದೆನ್ ಇದು ನೆಗೆಟಿವ್ ಫಾರ್ಮೇಲಿ we are not buying vegetable in the market. ಓಕೆ, ಯಾವಾಗಲೂ ಇನ್ನಿಂದಲೇ ಅದಕ್ಕೆ ಸ್ಟ್ರೆಸ್ ಹಾಕಬೇಡಿ. ಸ್ವಲ್ಪ ಜಸ್ಟ್ ಹೇಳ್ಯಾರೋ ಇಲ್ಲ, ಇನ್ ದ ಮಾರ್ಕೆಟ್. ನೋ, ಇಟ್ಸ್ ನಾಟ್ ದ ವೇ ಆಫ್ ರೀಡಿಂಗ್ ಹಿಯರ್. ವಿ ಆರ್ ನಾಟ್ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್ ಬಿಕಾಸ್ ಇಟ್ ಇಸ್ ಸೊ ಯು ಆರ್ ಲರ್ನಿಂಗ್ ದ ಸ್ಪೋಕನ್ ಕ್ಲಾಸಸ್ ಹಿಯರ್. ಸೊ ಹೌ ಟು ಸ್ಪೀಕ್ ಇಂಗ್ಲೀಷ್, ಬಿಕಾಸ್ ಇಂಟೋನೇಷನ್ ಸ್ಟ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್. ಸೊ ಆದ್ದರಿಂದ ಇಲ್ಲಿ ಇದನ್ನು ನಾವು ಇದನ್ನು ಕನ್ಫರ್ಮೇಟಿವ್ ಅಂದರೆ ಕ್ವಶನ್ ಮಾಡಬೇಕಾದ್ರೆ ಏನು ಕೇಳಬೇಕು, ಆರ್ ವಿ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್, ಆರಂಟ್ ವಿ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್. ಸಿ ಲುಕ್ ಎಟ್ ದ ಟೋನ್ ಹಿಯರ್, ವಿ ಆರ್ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್. ಪ್ರಶ್ನೆ ಕೇಳಬೇಕಾದ್ರೆ ಆರ್ ವಿ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್. ಸೊ ಹೈ ಪಿಚ್ಚಲ್ಲಿ ಎಂಡ್ ಆಗ್ತದೆ. ಆನ್ಸರ್ ಹೇಳಬೇಕಾದ್ರೆ ಲೋ ಪಿಚ್ಚಲ್ಲಿ ಸ್ವಲ್ಪ ಎಂಡ್ ಆಗ್ತದೆ. ಇದನ್ನು ನೆನಪಿಟ್ಕೊಂಡಿರ್ಬೇಕು. ಕ್ವಶನ್ ಕೇಳಬೇಕಾದ್ರೆ, ಉತ್ತರ ಹೇಳಬೇಕಾದ್ರೆ ವಿ ಶುಡ್ ಯೂಸ್ ದಿ ಕರೆಕ್ಟ್ ಇಂಟೋನೇಷನ್. ಸೊ ಒನ್ಸ್ ಅಗೇನ್, ವಿ ಆರ್ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್. ನೀ ಬೇರೆ ಕೊಳ್ತೀಯಾ ಮಾಡ್ಕೊ. ವಿ ಆರ್ ಟೇಕಿಂಗ್ ಶುಗರ್, ವಿ ಆರ್ ಬ್ರಿಂಗಿಂಗ್ ದ ಮಿಲ್ಕ್ ಫ್ರಮ್ ದ ಡೈರಿ. ವಿ ಮೀನ್ಸ್ ಅಗೇನ್ ವಿ ಆರ್ ಬೈಯಿಂಗ್ ಬುಕ್ಸ್ ಇನ್ ದ ಬುಕ್ ಸ್ಟಾಲ್. ಅಗೇನ್ ನೀವು ಏನು ಕೆಲಸ ಮಾಡ್ತೀರೋ ಅದ್ರ ಬಗ್ಗೆ ನಾವು ಮಾಡ್ತಿದ್ದೇವೆ. ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಇನ್ ದ ಕ್ಲಾಸ್. ಓಕೆ, ಸೊ ವಿ ಆರ್ ಪೇಯಿಂಗ್ ಮನಿ. ಏನಾರ ಹೇಳೋದಷ್ಟೆ. ಸೊ ಬಟ್ ಏನು ಹೇಳಿದರೂ ಕೂಡ ಆರ್ ಬೈಯಿಂಗ್ ಬರಬೇಕು. ಯಾವಾಗ ಆರು ಐ ಎನ್ ಜಿ ಬಂತು ನಿಮ್ಮ ಕೆಲಸ ನಡೆದದ. ವಿ ಆರ್ ಬೈಯಿಂಗ್ ವೆಜಿಟೇಬಲ್ಸ್ ಅಂದರೆ, ಸೊ ಬೈಯಿಂಗ್ ವೆಜಿಟೇಬಲ್ ಈಸ್ ಇನ್ ಪ್ರೋಗ್ರೆಸ್. ಈ ಸದ್ಯ ಮಾಡಕ್ಕೆ ಹತ್ತೀರಿ ಅಂತ ತಿಳ್ಕೊಂಡ್ಬಿಡ್ತೀವಿ. ದಿಸ್ ಇಸ್ ದ ಸ್ಪೆಸಿಫಿಕ್ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಹಿಯರ್. ಸೊ ಇಲ್ಲಿ ಆರಂಟ್ ವಿ ಬೈಯಿಂಗ್ ವೆಜಿಟೇಬಲ್ ಇನ್ ದ ಮಾರ್ಕೆಟ್, ಇಲ್ಲೇನು ಸ್ಪೆಸಿಫಿಕ್ ಎಕ್ಸೆಪ್ಷನಲ್ ರೂಲ್ ಏನಿಲ್ಲ ಇಲ್ಲೇ ಐ ಇದ್ದಂಗೆ, ಹೌದಾನೆ. ಆ್ಯಂಡ್ ದೆನ್ ನಾವೀಗ ನೆಕ್ಸ್ಟ್ ವಾಕ್ಯ. ಸಿ ದ ಅನದರ್ ಎಕ್ಸಾಂಪಲ್ ಈಸ್ ವಿತ್ ಯು. ಯು ಈಸ್, ನಾ ಹೇಳಿದೆ ಅಗ್ರಿಮೆಂಟಲ್ಲಿ ಯು ಬಂದಾಗ ಯಾವಾಗಲೂ ಆರ್ ಬರಬೇಕು. ಯು ಇದು ಸೆಕೆಂಡ್ ಪರ್ಸನ್ದ ಪ್ರೊನೌನ್ ಇದೆ. ಅಲ್ಲಿ ಓನ್ಲಿ ಒನ್ ಪ್ರೊನೌನ್ ಇಸ್ ದೇರ್ ಇನ್ ಸೆಕೆಂಡ್ ಪರ್ಸನ್. ಸೊ ಯು ಈಸ್ ಅ ಪ್ಲೂರಲ್ ಆ್ಯಂಡ್ ಸಿಂಗ್ಯುಲರ್ ಆಲ್ಸೋ. ಆಲ್ವೇಸ್ ಯು ಈಸ್ ಟ್ರೀಟೆಡ್ ಆಸ್ ಅ ಪ್ಲೂರಲ್ ಫಾರ್ಮ್. ಅದರಿಂದ ನಾವು ಆರ್ ಉಪಯೋಗಿಸಬೇಕು. ಯು ಆರ್ ಪ್ಲೇಯಿಂಗ್, ಯು ಈಸ್ ಪ್ಲೇಯಿಂಗ್ ಅಂದರೆ ತಪ್ಪು. ಯು ಆರ್ ಪ್ಲೇ ವಾಲಿಬಾಲ್ ಅಂದರೂ ತಪ್ಪೆ.
ಸೊ ಅಗ್ರಿಮೆಂಟ್ ಎರಡೂ ತಪ್ಪು, ಎರಡೂ ನಾವು ಅನುಸರಿಸಬೇಕು. ಇಲ್ಲಿ ಆರ್ ಬರಬೇಕು, ಇಲ್ಲಿ ಐ ಎನ್ ಜಿ ಬರಬೇಕು. ಅದಕ್ಕೋಸ್ಕರ ಐ ಟೋಲ್ಡ್ ಯು ಅಬೌಟ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್ ಬಗ್ಗೆ ಐ ಟೋಲ್ಡ್ ಯು ಇನ್ ಬಿಫೋರ್. ಸೊ ಯು ಶುಡ್ ರಿಮೆಂಬರ್ ದೋಸ್ ಅಗ್ರಿಮೆಂಟ್ ಆಲ್ವೇಸ್. ಓಕೆ, ಸೊ ಸಬ್ಜೆಕ್ಟ್ ಮತ್ತು ಹೆಲ್ಪಿಂಗ್ ವರ್ಬ್ ಅದು ಅಗ್ರಿಮೆಂಟ್ ನೆನಪಿಟ್ಟುಕೊಂಡೇ ಈ ವಾಕ್ಯ ಮಾಡಿದರೆ ಅನುಕೂಲ ಆಗ್ತದೆ. ಸೊ ಯು ಆರ್ ಬೈ ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್. ಇನ್ನೊಂದು ವಾಕ್ಯ ಹೇಳ್ತೀನಿ, ಯಾವಾಗಲೂ ಆಟ ಆಡ್ಬೇಕಾದ್ರೆ ನೀವು ಎಸ್ಪೆಷಲಿ ನೋಡಿರಿ, ಯು ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಅಂತ ಹೇಳಿಬಿಡ್ತಾರೆ. ಸೊ ಯಾವಾಗಲೂ ಇಂಗ್ಲೀಷ್ನಲ್ಲಿ ಇನ್ ದ ಗ್ರೌಂಡ್ ಅಂತ ಹೇಳಬಾರ್ದು. ನಾವು ಗ್ರೌಂಡ್ ಒಳಗೆ ಆಡ್ತಿರೋದಿಲ್ಲ, ಗ್ರೌಂಡ್ ಮೇಲೆ ಆಡ್ತಿರ್ತೀವಿ. ಅದರಿಂದ ಯು ಆರ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್ ಅಂತಲೇ ಹೇಳಬೇಕು. ಸೊ ಇನ್ ದ ಗ್ರೌಂಡ್ ಮೈದಾನದಲ್ಲಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಆದರೆ ಮೈದಾನದ ಮೇಲೆ ಆಡೋದ್ರಿಂದ ಇಂಗ್ಲೀಷ್ನಲ್ಲಿ ಆನ್ ದ ಗ್ರೌಂಡ್ ಅಂತ ನಾವು ಯೂಸ್ ಮಾಡಿರಿ. ಇದೊಂದು ನೆನಪಿಟ್ಟುಕೊಂಡಿರಿ. ಸೊ ಹಿಯರ್ ಯು ಆರ್ ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್. ಇದು ನೆಗೆಟಿವ್ ಫಾರ್ಮ್ ಮಾಡಿರಿ. ಇವಾಗ ನೋಡೋಣ, ಯು ಆರ್ ನಾಟ್ ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್. ಇದನ್ನು ಕ್ವಶನ್ ಮಾಡಿರಿ, ಆರ್ ವಿ ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್. ಈಗ ನೀವು ನನ್ನ ಜೊತೆಗೆ ಮಾತಾಡಬೇಕು ಅಂದರೆ ಈ ಕೊನೆಗೆ ನೀವು ಇದನ್ನು ಸೈಲೆಂಟ್ ಮಾಡಿ ನೀವು ಮಾತಾಡ್ರಿ. ಈ ವಾಕ್ಯ ಓದ್ರಿ, ಗಟ್ಟಾಗಿ ಓದೋದ್ರಿಂದ ಇಂಗ್ಲೀಷ್ ಬರ್ತದೆ ಹೊರತಾಗಿ ಸೈಲೆಂಟಾಗಿ ನಾವು ಓದೋದ್ರಿಂದ ಇಂಗ್ಲೀಷ್ ಬರೋದಿಲ್ಲ. ಸೊ ಆದ್ದರಿಂದ ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲೀಷ್ ಫ್ಲೂಯೆನ್ಸಿ ಓನ್ಲಿ ಬೈ ಅಲೌಡ್ ರೀಡಿಂಗ್. ಗಟ್ಟಾಗಿ ಓದಬೇಕು, ಅಂದ್ರೆ ಮೇಲೆ ಓದೋದ್ರಿಂದ ಶಬ್ದ ಹೊಳ್ತವೆ. ಸೊ ಅದೇ ರೀತಿ ಆರ್ ಯು ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್, ಆರ್ ಯು ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್. ಅಂದರೆ ನೆಗೆಟಿವ್ ಫಾರ್ಮಲ್ಲಿ ಆರಂಟ್ ವಿ. ಸೊ ನೋಡಿರಿ, ಆರಂಟ್ ಯು ಪ್ಲೇಯಿಂಗ್ ವಾಲಿಬಾಲ್ ಆನ್ ದ ಗ್ರೌಂಡ್. ಸೊ give the attention to the intonation here. You are playing volleyball on the ground. Are you playing volleyball on the ground? How is the intonation here? High pitch and low pitch. ಸೊ ಆನ್ಸರಲ್ಲಿ ಲೋ ಪಿಚ್ ಬರ್ತದೆ, ಕ್ವಶನಲ್ಲಿ ಹೈ ಪಿಚ್ ಬರ್ತದೆ. ಅದೇ ರೀತಿಯಾಗಿ ಮಾತಾಡಬೇಕು ಇಂಗ್ಲೀಷಲ್ಲಿ, ಅದಕ್ಕೊಂದು ಮೆರಗು ಬರ್ತದೆ. ನೆಕ್ಸ್ಟ್ ನೋಡೋಣ. ಸಿ ದಿ ಎಕ್ಸಾಂಪಲ್ ಆಫ್ he here. He is, again I told you in the agreement, he, she, itಗಳು ಬಂದಾಗ ಈಸ್ ಬರಬೇಕು ಅಂತ. ಬಿಕಾಸ್ he, she, it ಆರ್ ದಿ ಸಿಂಗುಲರ್ ಫಾರ್ಮ್ಸ್. ಸೊ ಅಗ್ರಿಮೆಂಟ್ ಈಸ್ ಇರಬೇಕು. ಮತ್ತು ಈಜ್ ಇದ್ದರೆ ಐ ಎನ್ ಜಿ ಇರಬೇಕು ಅಂತ ಅದು ಮುಗಿದ ಹೋಯ್ತು. ಅಲ್ಲಿ ಅಗ್ರಿಮೆಂಟ್ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಅಲ್ಲಿ ಐ ಎನ್ ಜಿನ ಬರಬೇಕು. he is catching fish in the lake. Because catching the fish in the lake is incomplete. It is in progress. It is incomplete. ಇದರ ಅರ್ಥ ಮೀನಾ ಹಿಡೋ ಕೆಲಸ ಮುಗಿದಿಲ್ಲ, ಸದ್ಯ ನಡೆದಿದೆ ಅಂತನ ಅರ್ಥ. ದಿಸ್ ಇಸ್ ಸ್ಪೆಸಿಫಿಕ್ ಮೀನಿಂಗ್. ನೀವು ಇಂಗ್ಲೀಷಲ್ಲಿ ಯಾವುದಾದ್ರೂ ವಾಕ್ಯ ಹಿಂಗೆ ಓದಿದ್ರೆ ಅಂದರೆ ಇದರ ಅರ್ಥ ಹೇಳಪ್ಪ ಅಂತಂದರೆ ಅವ ಮೀನ ಹಿಡಿತಾನೆ ಅನ್ನಬಾರ್ದು. ಮೀನವನ್ನು ಹಿಡಿಯುತ್ತಾ ಇದ್ದಾನೆ. ಮೀನ ಹಿಡಿತಾನೆ ಅಂತಂದ್ರೆ ಹೀ ಕ್ಯಾಚಿಸ್ ಫಿಶ್ ಇನ್ ದ ಲೇಕ್. ಅವನು ಹ್ಯಾಬಿಚುವಲ್ ಆ್ಯಕ್ಷನ್ ಹೇಳಬೇಕಾದಾಗ ಮೀನ ಹಿಡಿಯುತ್ತಾನೆ. ಮೀನ ಹಿಡಿಯುತ್ತಿದ್ದಾನೆ ಅಂದರೆ ಈಸ್ ಕ್ಯಾಚಿಂಗ್. ನೆನಪಿಟ್ಟುಕೊಂಡಿರಿ, ಸ್ಪೆಸಿಫಿಕ್ ಮೀನಿಂಗ್ ಇರ್ತದೆ. ಅದೇ ರೀತಿ ಹೀ ಈಸ್ ನಾಟ್ ಕ್ಯಾಚಿಂಗ್ ಫಿಶ್ ಅಥವಾ ಫಿಶ್ ಇನ್ ದ ಲೇಕ್. ಅವ ಮೀನವನ್ನು ಕೆರೆಯಲ್ಲಿ ಹಿಡಿಯುತ್ತಾನೆ ಇಲ್ಲ, ಹಿಡಿಯುತ್ತಿಲ್ಲ ಅಂತ ಅರ್ಥ. ಅದು ಆ ಕೆಲಸ ನಡೀತಿಲ್ಲ ಅದರ ಅರ್ಥ. ಸೊ ಅದೇ ರೀತಿ ಕ್ವಶನ್ ಮಾಡಬೇಕಾದ್ರೆ ಈಸ್ ಹಿ ಕ್ಯಾಚಿಂಗ್ ಫಿಶ್ ಇನ್ ದ ಲೇಕ್. ಅವ ಕೆರೆಯೊಳಗೆ ಅಥವಾ ಸರೋವರದಲ್ಲಿ ಮೀನ ಹಿಡಿಯುತ್ತಿದ್ದಾನೆಯೇ ಪ್ರಶ್ನೆ ಮಾಡ್ತೀವಿ. ಇಸಂಟ್ ಹಿ ಕ್ಯಾಚಿಂಗ್ ಫಿಶ್ ಇನ್ ದ ಲೇಕ್. ಇದರ ಅರ್ಥ ಏನು? ಇಸಂಟ್ ಹಿ ಅಂದರೆ ಮಾಡ್ತಿಲ್ವೇನು, ಅವ ಕೆರೆಯಲ್ಲಿ ಮೀನ ಹಿಡಿಯುತ್ತಿಲ್ವೇ. ಸೊ ಹಿಡಿಯುತ್ತಾನೆಯೇ ಬೇರೆ, ಹಿಡಿಯುತ್ತಿಲ್ಲವೇ ಅಂತ ಅನ್ನೋದು ಬೇರೆ. ಸೊ ಹಿಡಿಯುತ್ತಿಲ್ಲ, ಅವ ಹಿಡಿಯಾಕತ್ತಾನ, ಯಾರೋ ಒಬ್ಬರು ಹಿಡಿತಿಲ್ಲ ಅಂತ ನೋಡಿರಿ, ಅವ ಹಿಡಿಯಾಕತ್ತಿಲ್ಲ ಅಂತ ಕೇಳ್ತೀವಲ್ಲ, ಅದೇ ರೀತಿ ಇಸಂಟ್ ಹಿ ಕ್ಯಾಚಿಂಗ್ ಫಿಶ್ ಇನ್ ದ ಲೇಕ್. ಸೊ ಹೀ ಬಂದಾಗ ಈಸ್ ಇರಬೇಕು, ಐ ಎನ್ ಜಿ ಇರಬೇಕು. ಕ್ವಶನ್ ಹೆಂಗೆ ಮಾಡೋದು ಅಂತ ಹಿ ಮತ್ತು ಶಿಗಳಲ್ಲಿ ನೀವು ಯೂಸ್ ಮಾಡ್ತೀರಿ. ಲೆಟ್ ಅಸ್ ಸಿ ದ ಅಂದರ್ ಎಕ್ಸಾಂಪಲ್. ಸಿ ಅಂದರ್ ಎಕ್ಸಾಂಪಲ್ ಈಸ್ ವಿತ್ ಶಿ. ಶಿ ಈಸ್ ವಾಕಿಂಗ್ in the park. See, look at the place of object here. What did I do? I put some brackets here because there is no object here. ಅಂದರೆ ಎಲ್ಲ ವಾಕ್ಯಗಳಲ್ಲೂ ಆಬ್ಜೆಕ್ಟ್ ಬರ್ತದೆ ಅನ್ನೋದು ತಿಳುವಳಿಕೆ ತಪ್ಪು ಕಲ್ಪನೆ. ಆಬ್ಜೆಕ್ಟ್ ಇಲ್ಲನೂ ಕೂಡ ವಾಕ್ಯಗಳು ಬರಬಹುದು, ಅರ್ಥ ಮಾಡ್ಕೊಂಡಿರಿ. ಸೊ WWP ಇಲ್ಲದೇ ಬರಬಹುದು, ಆದರೆ there is no complete sentences without the helping verb and verb. ಅದರಿಂದ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ ಇಲ್ಲದೇ ನಮ್ಮ ವಾಕ್ಯಗಳಿಗೆ ಅರ್ಥ ಕೊಡೋದಿಲ್ಲ, ವಾಕ್ಯನೇ ಇರೋದೇ ಇಲ್ಲ. ಅರ್ಥ ನೆನಪಿಟ್ಕೊಂಡಿರಬೇಕು. ಆಬ್ಜೆಕ್ಟ್ ಇಲ್ಲದೇ ವಾಕ್ಯ ಆಗ್ಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದೆ. ಏನು? ಶಿ ಈಸ್ ವಾಕಿಂಗ್. ಅವಳು ವಾಕ್ ಮಾಡ್ತಾ ಇದ್ದಾಳೆ. ಎಲ್ಲಿ? ಇನ್ ದ ಪಾರ್ಕ್. ಈಗ
ಈ ಕ್ರಿಯಾಪದಕ್ಕೆ ಏನನ್ನು ಅಂತ ಪ್ರಶ್ನೆ ಮಾಡಿದರೆ ಸಿಗೋದೇ ಆಬ್ಜೆಕ್ಟ್. ಯಾಕಂದರೆ ಆಬ್ಜೆಕ್ಟ್ ಯಾವಾಗಲೂ ಅನ್ನು ಹತ್ತಿರ್ತದೆ. ಏನನ್ನು ನಡೆಯುತ್ತಿದ್ದಾಳೆ ಅಂದರೆ ಏನು ಉತ್ತರ ಕೊಡ್ತೀರಿ? ವಾಕಿಂಗಿಗೆ ಏನನ್ನು ಅಂತ ಉತ್ತರ ಮಾಡೋಕ್ಕೆ ಬರೋದಿಲ್ಲ. ಏನನ್ನು ತಿನ್ನುತ್ತೆ ಅಂದರೆ ಹಣ್ಣು ಏನಾರ ಒಂದು ಬ್ರೆಡ್ ತಿಂತೇನೆ ಅಂತ ಉತ್ತರ ಕೊಡ್ತೀರಿ. ಈಗ ನಾನು ಕುಳಿತಿರುತ್ತೇನೆ, ಏನನ್ನು ಕುಳಿತಿ ಅಂದರೆ ಏನು ಉತ್ತರ ಕೊಡಬೇಕು ಹೇಳೋಣ? ಹಿ ಈಸ್ ಸಿಟ್ಟಿಂಗ್ ಆನ್ ದ ಚೇರ್. ಏನನ್ನು ಕುಳಿತಿದ್ದಾನೆ ಅಂದರೆ ದೆರ್ ಈಸ್ ನೋ ಆಬ್ಜೆಕ್ಟ್ ಹಿಯರ್. ಅಂದರೆ ಆಬ್ಜೆಕ್ಟ್ ಅಂದರೆ ಕರ್ಮಪದ ಇಲ್ಲ ಅಂದರೆ, ಸೊ ಇಫ್ ದೆರ್ ಈಸ್ ನೋ ಆನ್ಸರ್, ಏನು? ಇಫ್ ದೆರ್ ಈಸ್ ನೋ ಆನ್ಸರ್ ಟು ವಾಟ್ ಅನ್ನೋದಕ್ಕೆ ಆನ್ಸರ್ ಇಲ್ಲ ಅಂದರೆ ದಟ್ ವರ್ಬ್ ಶುಡ್ ಬಿ ಇಂಟ್ರಾನ್ಸಿಟಿವ್ ವರ್ಬ್. ಅದು ಅಕರ್ಮಕ ಕ್ರಿಯಾಪದ ಅಂತ ತಿಳ್ಕೊಂಡ್ರಿ. ಏನನ್ನು ಅಂತ ಪ್ರಶ್ನೆ ಮಾಡಿದ್ರೂ ಕೂಡ ಅಲ್ಲಿ ಒಂದು ಉತ್ತರ ಸಿಗದೆ ಹೋದರೆ ಅದು ಅಕರ್ಮಕ ಕ್ರಿಯಾಪದ. ಅಕರ್ಮಕ ಕ್ರಿಯಾಪದಗಳಿಗೆ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರೀತಾರೆ. ಸೊ ಅದನ್ನು ಹೇಳಬೇಕಾಗಿತ್ತು. ಆದ್ದರಿಂದ ವಾಕಿಂಗ್ ಅನ್ನೋದು ಇಂಟ್ರಾನ್ಸಿಟಿವ್ ಅದ, ಈಟ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಅದ. ಟ್ರಾನ್ಸಿಟಿವ್ ಅಂದ್ರೇನು? ಕರ್ಮಪದ, ಸಕರ್ಮಕ ಕ್ರಿಯಾಪದ ಅಂತ ಅರ್ಥ. ಈಗ ಉದಾಹರಣೆ, ನಾನು ಕುಡಿಯುತ್ತೇನೆ ಅನ್ನೋದಕ್ಕೆ ಏನನ್ನು ಕುಡಿಯುತ್ತೆ ಅಂದರೆ ಉತ್ತರ ಸಿಗ್ತದೆ ಇಲ್ಲರಿ. ನೀರು ಕುಡಿತೇನೆ ರೀ ಸರ್, ಹಾಲು ಕುಡಿತೇನೆ ರೀ ಸರ್, ಮಜ್ಜಿಗೆ ಕುಡಿತೇನೆ ರೀ ಸರ್, ಕಾಫಿ ಕುಡಿತೀನಿ, ಉತ್ತರ ಇರ್ತದೆ. ಅದರ ಬದಲಾಗಿ ನಿಲ್ಲುತ್ತೇನೆ ಅಂತ ಒಂದು ಶಬ್ದದ ಅಂತ ತಿಳ್ಕೊಡ್ರಿ. ನಿಲ್ಲುತ್ತೇನೆ ಅನ್ನುವಂತಹ ಕ್ರಿಯಾಪದಕ್ಕೆ ಆಸ್ಕ್ ದ ಕ್ವಶನ್ ವಿತ್ ಅ ವಾಟ್ ಹಿಯರ್. ಹೌದಾ? ವಾಟ್ ಆರ್ ಯು ಸ್ಟ್ಯಾಂಡಿಂಗ್ ಅಂದರೆ ಏನು? ವಾಟ್ ಆರ್ ಯು ಸ್ಟ್ಯಾಂಡಿಂಗ್ ಅಂದರೆ ಏನು? ವೇರ್ ಆರ್ ಯು ಸ್ಟ್ಯಾಂಡಿಂಗ್ ಅಂದರೆ ಉತ್ತರ ಸಿಗ್ತದೆ. ಬಟ್ ವಾಟ್ ಆರ್ ಯು ಸ್ಟ್ಯಾಂಡಿಂಗಿಗೆ ಉತ್ತರ ಇಲ್ಲ. ಸೊ ಆದ್ದರಿಂದ ಅದು ಅಕರ್ಮಕ ಕ್ರಿಯಾಪದ ಅನಿಸಿಕೊಳ್ತದೆ. ಆದ್ದರಿಂದ ನಾನು ಇಲ್ಲಿ ಬ್ರಾಕೆಟ್ ಹಾಕಿದ್ದೇನೆ. ಸೊ ಶಿ ಈಸ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್, ದ ನೆಗೆಟಿವ್ ಫಾರ್ಮ್ ಆಫ್ ದಿ ಫಸ್ಟ್ ಒನ್. ಅದೇ ರೀತಿ ಈಸ್ ಶಿ ವಾಕಿಂಗ್ ಇನ್ ದ ಪಾರ್ಕ್? ಸೊ ದೇ ಶುಡ್ ಬಿ ಕ್ವಶನ್ ಮಾರ್ಕ್. ಐ ಫಾರ್ಗೆಟ್ ಟು ಪುಟ್ ದ ಕ್ವಶನ್ ಮಾರ್ಕ್ ಹಿಯರ್. ನಾವು ಐ ವಿಲ್ ಪುಟ್ ಇಟ್ ಹಿಯರ್. ಸೊ ಶಿ ಈಸ್ ವಾಕಿಂಗ್ ಇನ್ ದ, ಈಸ್ ಶಿ ವಾಕಿಂಗ್ ಇನ್ ದ ಪಾರ್ಕ್? ಅದೇ ರೀತಿ ಇಸಂಟ್ ಶಿ ವಾಕಿಂಗ್ ಇನ್ ದ ಪಾರ್ಕ್? ಅವಳು ಪಾರ್ಕಲ್ಲಿ ವಾಕಿಂಗ್ ಮಾಡ್ತಿಲ್ವೇ ಅನ್ನೋದನ್ನು ನಾವಿಲ್ಲಿ ಕೇಳ್ತೀವಿ ಅಂತ ಅರ್ಥ. ಸೊ ಅಂದರೆ ಈಸ್ ಉಪಯೋಗ ಮಾಡೋದಂದ್ರೆ ನಾವೇನು ತಿಳ್ಕೊಳ್ತೀವಿ? ಬರೀ ಪಾಸಿಟಿವಲ್ಲಿ ಮಾತ್ರ ತಿಳ್ಕೊಂಡ್ಬಿಡ್ತೀವಿ. ಶಿ ಈಸ್ ವಾಕಿಂಗ್ ಇನ್ ದ ಪಾರ್ಕ್. ನೋ, ಯು ಶುಡ್ ಲರ್ನ್ ಹೌ ಟು ಮೇಕ್ ದಿಸ್ ಸೆಂಟೆನ್ಸ್ ಇನ್ ಟು ನೆಗೆಟಿವ್ ಫಾರ್ಮ್ ಆ್ಯಂಡ್ ದೆನ್ ಅಗೇನ್ ಇನ್ ದ ಇಂಟ್ರಾಗೇಟಿವ್ ಫಾರ್ಮ್, ಎಸ್ ಆರ್ ನೋ ಕ್ವಶನ್ ಫಾರ್ಮ್. ಎಸ್ ಆರ್ ನೋ ಕ್ವಶನ್ ಫಾರ್ಮ್ ನೆಗೆಟಿವ್. ಇವು ನಾಲ್ಕು ಕಲಿತ್ರೆ ಮಾತ್ರ ಈಸ್ ಅಂಡ್ ಕಲಿತದೆ. ಆನಂತರ WH ಕ್ವಶನ್ ಮಾಡ್ಕೊತ ಹೋಗೋಣ ಅಂತ. ಅದು ಹೆಂಗಂತ ಹೇಳ್ತೀನಿ ನೋಡಿ. ಇನ್ನೊಂದು ನೋಡಿರಿ, ಶಿ ಈಸ್ ವಾಕಿಂಗ್ ಇನ್ ದ ಪಾರ್ಕ್. ಶಿ ಈಸ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್. ಈಸ್ ಶಿ ವಾಕಿಂಗ್ ಇನ್ ದ ಪಾರ್ಕ್? isn't she walking in the park? This is the example for she here. Let us see the another example. See, another example is there with a it here. It here came in the subject, in the place of subject. So it is a singular. So according to the agreement, what should come here? Is come here. Is should come here, and ing come here. So it is pulling the cart. She look at the place of WWP here. There is no word with a preposition. It means ನಾನು ಏನು ಮಾಡ್ತೀನಿ ಅಂದರೆ WWP ಇಲ್ದಾನೆ ವರ್ಡ್ ವಿತ್ ಅ ಪ್ರಿಪೋಸಿಷನ್ ಇಲ್ಲದೇ ವಾಕ್ಯ ಮಾಡ್ಬೋದು ಅಂತ ಅರ್ಥ. ಆಬ್ಜೆಕ್ಟ್ ಇಲ್ಲದೇ ವಾಕ್ಯಗಳನ್ನು ಮಾಡ್ಬೋದು ಅನ್ನೋದಕ್ಕೆ ನಿಮಗೆ ನಾನು ಎಕ್ಸಾಂಪಲ್ ಕೊಡ್ತಿದ್ದೇನೆ. ಸೊ ಇಟ್ ಈಸ್ ಪುಲ್ಲಿಂಗ್ ಕಾರ್ಟ್ ಆ್ಯಂಡ್ ದೆನ್ ಇಟ್ ಈಸ್ ನಾಟ್ ಪುಲ್ಲಿಂಗ್ ದ ಕಾರ್ಟ್. ಸೊ ಈಸ್ ಇಟ್ ಪುಲ್ಲಿಂಗ್ ದ ಕಾರ್ಟ್? ಈಸಂಟ್ ಇಟ್ ಪುಲ್ಲಿಂಗ್ ದ ಕಾರ್ಟ್? ಇಲ್ಲಿ ಇಟ್ ಅನ್ನೋದ್ರ ಬದಲಾಗಿ ಆಕ್ಸ್ ಅಂತ ಹಾಕ್ರಿ, ಬುಲಕ್ ಅಂತ ಹಾಕ್ರಿ, ಹಾರ್ಸ್ ಅಂತ ಹಾಕ್ರಿ. ಹಾರ್ಸ್ ಈಸ್ ಪುಲ್ಲಿಂಗ್ ದ ಕಾರ್ಟ್. ಹೌದಾನೆ? ಹಾರ್ಸ್ ಈಸ್ ನಾಟ್ ಪುಲ್ಲಿಂಗ್ ದ ಕಾರ್ಟ್. ಈಸ್ ದ ಹಾರ್ಸ್ ಪುಲ್ಲಿಂಗ್ ದ ಕಾರ್ಟ್? isn't the horse pulling the cart? ಸೊ ಲೈಕ್ ದಿಸ್ ನಾವು ಅದನ್ನು ಅನ್ಕೋತಾ ಹೋಗಬೇಕು. ಇಟ್ಟ ಜಾಗದಲ್ಲಿ ನೀವು ಯಾವ್ದಾರ ಪ್ರಾಣಿಗಳನ್ನ ಹಾಕೋತಾ ಹೋಗ್ರಿ, ಅಲ್ಲಿ ನಿಮಗೆ ರೂಢಿ ಆಗ್ತಾ ಹೋಗ್ತದೆ. ಇದರ ಅರ್ಥ ಇಲ್ಲಿ ನಾ ಅಗ್ರಿಮೆಂಟ್ ನೋಡ್ಕೊಳ್ರಿ. ಮತ್ತು WWP ಅಂದರೆ ವರ್ಡ್ ವಿತ್ ಪ್ರಿಪೋಸಿಷನ್. ಇದನ್ನು ಇಲ್ಲದೇ ನಾವು ವಾಕ್ಯ ಮಾಡ್ಬೋದು ಅಂತ ಅರ್ಥ. ಇಟ್ ಈಸ್ ಪುಲ್ಲಿಂಗ್ ದ ಕಾರ್ಟ್ ಆಫ್ ದ ಓನರ್. ಹಾಕ್ರಿ, ಯಾರು ಬೇಡ ಅಂತಾರೆ. ಇಟ್ ಈಸ್ ಪುಲ್ಲಿಂಗ್ ದ ಕಾರ್ಟ್ ಆಫ್ ದ ಕಿಂಗ್ ಇರ್ತದ, ಬಟ್ ಇಲ್ದನೇ ವಾಕ್ಯ ಮಾಡ್ಬೋದು ಅಂತ ಅರ್ಥ. Let us see the next example. The next example is with a day. Can you tell me what is the number of day here? The number of day here, day is plural.
ಪ್ಲೂರಲ್ ಫಾರ್ಮಲ್ಲಿ ಇದೆ ಇದು. ಸೊ ಪ್ಲೂರಲ್ನಲ್ಲಿ ಇರೋದ್ರಿಂದ ನಾವು ಆರ್ ಬರಬೇಕು, ಸಿಂಗುಲರ್ ಇದ್ದಾಗ ಈಸ್ ಬರಬೇಕು ಅಂತ ನಾನು ಅಗ್ರಿಮೆಂಟಲ್ಲಿ ಹೇಳಿದ್ದೆ ನಾನು. ಸೊ ಹಿಯರ್ ದೇ ಇಸ್ ದ ಪ್ಲೂರಲ್ ಫಾರ್ಮ್. ಸೊ ದ ಹೆಲ್ಪಿಂಗ್ ವರ್ಬ್ ಶುಡ್ ಬಿ ಆರ್ ಆ್ಯಂಡ್ ದ ವರ್ಬ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ING. ಇವು ಮೂರ ನೋಡೋದು, ಇವೆಲ್ಲ ಹೆಂಗಿತ್ತು ಹಂಗೆ ಇರ್ತಾವೆ. ಇದನ್ನೇನು ಡೋಂಟ್ ಚೇಂಜ್ ಇಟ್, ಡೋಂಟ್ ಟ್ರೈ ಟು ಚೇಂಜ್ ದಿ ಫಾರ್ಮ್ ಆಫ್ ಆಬ್ಜೆಕ್ಟ್ ಆ್ಯಂಡ್ WWB ಹಿಯರ್. ಆ್ಯಂಡ್ ಇವನ್ ಯು ಶುಡ್ ನಾಟ್ ಚೇಂಜ್ ದಿ ಫಾರ್ಮ್ ಆಫ್ ದಿ ಸಬ್ಜೆಕ್ಟ್ ಆಲ್ಸೋ. ಸೊ ದೇ ಆರ್ ಗೆಟಿಂಗ್ ದೇರ್ ಟಿಕೆಟ್ಸ್ ಇನ್ ದ ಕೌಂಟರ್. ಅವರು ಟಿಕೆಟನ್ನು ಕೌಂಟರಲ್ಲಿ ತೊಗೊಳ್ಳೋ ಕೆಲಸ ಸದ್ಯ ನಡೆದಿದೆ. ಇಟ್ ಮೀನ್ಸ್ ದೇ ಆರ್ ಇನ್ ದ ಕೌಂಟರ್. ಅಂದರೆ ಗೆಟ್ಟಿಂಗ್ ಟಿಕೆಟ್ ಇನ್ ದ ಕೌಂಟರ್ ಈಸ್ ಇನ್ ಪ್ರೋಗ್ರೆಸ್, ಇಟ್ ಈಸ್ ನಾಟ್ ಇನ್ಕಂಪ್ಲೀಟ್. ಅದರ ಅರ್ಥ ಏನಂದರೆ ಸದ್ಯ ಅವರು ಟಿಕೆಟ್ ತಗೋತಿದ್ದಾರೆ ಅಂತಲೇ ಅರ್ಥ ಇರ್ತದೆ, ಇಷ್ಟು ಮಾತ್ರ ನಿಜ. ಸೊ ಅವರು ಯಾವಾಗಲೂ ಟಿಕೆಟನ್ನು ಕೌಂಟ್ರಲ್ಲೇ ತಗೋತಾರೆ ಅನ್ನೋ ರೂಢಿ ಇದ್ದರೆ ದೇ ಗೆಟ್ ಟಿಕೆಟ್ಸ್ ಇನ್ ದ ಕೌಂಟರ್. ಅಲ್ಲೇನಾಗ್ತದೆ, ಆರ್ ಬರೋದಿಲ್ಲ. ನಾ ಹೇಳಿದ್ದೆ ನಿಮಗೆ ಹ್ಯಾಬಿಚುವಲ್ ಆಕ್ಷನ್ ಬಂದಾಗ ಏನಿರಬೇಕು ಹೇಳೋಣ, ಡೂ ಅಥವಾ ಡಸ್ ಉಪಯೋಗಿಸ್ಬೇಕು. ಪಾಸಿಟಿವ್ ಇದ್ದಾಗ ಡೂ ಉಪಯೋಗ ಆಗಬಾರ್ದು. ಸೊ ಅದು ಯಾವಾಗ ಬರಬೇಕು, ನೆಗೆಟಿವಲ್ಲಿ ಇರಬೇಕು ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ. ದೇ ಗೆಟ್ ಟಿಕೆಟ್ಸ್, ದೇ ಗೆಟ್ ದೇರ್ ಟಿಕೆಟ್ಸ್ ಇನ್ ದ ಕೌಂಟರ್. ದೇ ಡೋಂಟ್ ಗೆಟ್ ದೇರ್ ಟಿಕೆಟ್ಸ್ ಇನ್ ದ ಕೌಂಟರ್. ಆಮೇಲೆ ಡೂ ದೇ ಗೆಟ್ ದೇರ್ ಟಿಕೆಟ್ಸ್ ಇನ್ ದ ಕೌಂಟರ್, ಡೋಂಟ್ ದೇ ಗೆಟ್ ಟಿಕೆಟ್ಸ್ ಇನ್ ದ ಕೌಂಟರ್. ಇದು ಹ್ಯಾಬಿಚುವಲ್ ಆಕ್ಷನ್ ಹೇಳಬೇಕಾದಾಗ. ಸದ್ಯ ತಗೋತಾರೆ ಅಂದಾಗ ದೇ ಆರ್ ಗೆಟ್ಟಿಂಗ್ ಟಿಕೆಟ್ಸ್ ಇನ್ ದ ಕೌಂಟರ್. ದೇ ಆರ್ ನಾಟ್ ಗೆಟ್ಟಿಂಗ್ ದೇರ್ ಟಿಕೆಟ್ಸ್ ಇನ್ ದ ಕೌಂಟರ್. ಆರ್ ದೇ ಗೆಟ್ಟಿಂಗ್ ಟಿಕೆಟ್ಸ್ ಇನ್ ದ ಕೌಂಟರ್? ಆರಂಟ್ ದೇ ಗೆಟ್ಟಿಂಗ್ ಟಿಕೆಟ್ಸ್ ಇನ್ ದ ಕೌಂಟರ್? ಸೊ ಲೈಕ್ ದಿಸ್ ನಾವು ಯಾವಾಗಲೂ ಆ್ಯಮ್ ಈಸ್ ಆರ್ಗಳ ಉಪಯೋಗ ಕಲಿತೀವಿ ಅಂತಂದರೆ ಕೇವಲ ದೇ ಆರ್ ಗೆಟ್ಟಿಂಗ್ ಟಿಕೆಟ್ಸ್ ಇನ್ ದ ಕೌಂಟರ್ ಅಷ್ಟೇ ಈ ವಾಕ್ಯ ಮಾತ್ರ ಅಲ್ಲ. ನಾವೇನು ಕಲಿಬೇಕು ಹೇಳೋಣ, ಅದ್ರ ಜೊತೆಗೆ ಅದರ ನೆಗೆಟಿವ್ ಫಾರ್ಮ್, ಅದರ ಜೊತೆಗೆ ಪಾಸಿಟಿವ್ SR ನೋ ಕ್ವಶನ್, ಅದ್ರ ಜೊತೆಗೆ ನೆಗೆಟಿವಲ್ಲಿ ಏನು SR ನೋ ಕ್ವಶನ್ ಮಾಡೋದನ್ನು ಕಲಿತ್ರೆ, ಮಾತಾಡೋದನ್ನು ಕಲಿತ್ರೆ ನಮಗೇನಾಗ್ತದೆ, ಇಂಗ್ಲೀಷ್ ಮಾತಾಡೋದಕ್ಕೆ ಈಸಿ ಆಗ್ತದೆ ಅಂತ ಅರ್ಥ. ಇದರ ಅರ್ಥ ಏನಂದರೆ ನೀವು ಯಾವಾಗಲೂ ಈಸ್ ಆ್ಯಮ್ ಆರ್ಗಳನ್ನು ನೀವು ಮಾಡೋ ಕೆಲಸ ಸದ್ಯ ನಡೆದಿದ್ದರೆ, ನೀವೇನಾದರೂ ಕೆಲಸ ಮಾಡ್ತಿದ್ರೆ ನಾವು ಭೇಟಿ ಅದೇ ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಸರ್ ಐ ಆಮ್ ವಾಕಿಂಗ್ ಆನ್ ದ ರೋಡ್. ಸೊ ವಾಟ್ ಆರ್ ಯು ಪರ್ಚೇಸಿಂಗ್? ಸರ್ ಐ ಆಮ್ ಪರ್ಚೇಸಿಂಗ್ ಸಮಥಿಂಗ್. ಸೊ ವಾಟ್ ಆರ್ ಯು ಬೈಯಿಂಗ್? ಸರ್ ಐ ಆಮ್ ಬೈಯಿಂಗ್ ಶುಗರ್ ಇನ್ ದ ಜನರಲ್ ಸ್ಟೋರ್. ಸೊ ಇಟ್ ಮೀನ್ಸ್ ಸದ್ಯ ಅವಾಗ ನಡೀತಿತ್ತು ಅಂತಂದು. ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ಸ್ಟಡಿಂಗ್ ಇನ್ ದ ರೂಮ್. ಅಂದರೆ ಐ ಆಮ್ ಸ್ಟಡಿಂಗ್ ಕೆಲಸ ನಡೆದಿದೆ ಅಂತ ಅರ್ಥ. ಅಂದರೆ ಇಫ್ ದ ವರ್ಕ್ ಈಸ್ ರನ್ನಿಂಗ್, ಇಫ್ ದ ವರ್ಕ್ ಈಸ್ ಇನ್ಕಂಪ್ಲೀಟ್, ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್, ಇನ್ ದಟ್ ಸಿಚುವೇಶನ್ ಯು ಶುಡ್ ಯೂಸ್ ಆರ್ ಈಸ್. ಆಮೇಲೆ ING ಫಾರ್ಮ್ ಆಫ್ ವರ್ಬ್ ಅನ್ನೋದು ಹೇಳ್ತೇನೆ. ಸೊ ಇಟ್ ಇಸ್ ಅ ಪ್ರೆಸೆಂಟ್ ಟೆನ್ಸ್. ಆಮೇಲೆ ಪಾಸ್ಟ್ ಟೆನ್ಸ್ದಲ್ಲಿ ಕಳೆದು ಹೋದ ಕಾಲದಲ್ಲಿ ಕೆಲಸ ನಡೆದಿತ್ತು ಅಂದರೆ, ನಿನ್ನೆ ನಾನು ಉಣ್ಣುತ್ತಾ ಇದ್ದೆನು ಅಂದರೆ ನಿನ್ನೆ ಕೆಲಸ ನಡೆದಿತ್ತು, ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಇನ್ ದ ಪಾಸ್ಟ್ ಟೆನ್ಸ್. ಅವಾಗ ಏನು ಮಾಡಬೇಕು, ಅವಾಗ ಯಾವ ಹೆಲ್ಪಿಂಗ್ ವರ್ಬ್ ಬರಬೇಕು ಅನ್ನೋದನ್ನು ನಾನೇನು ಮಾಡ್ತೀನಿ, ನನ್ನ ಮುಂದಿನ ಕ್ಲಾಸಲ್ಲಿ ನಾನು ತಗೋತೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ನಾನು ಆ್ಯಮ್ ಈಸ್ ಆರ್ಗಳ ಬಗ್ಗೆ ಇಲ್ಲಿವರೆಗೆ ಹೇಳಿದೆ. ನಾನು ವಾಸ್ವೇರು ಇದೇ ಕ್ಲಾಸಲ್ಲಿ ತೊಗೋಬೇಕು ಅಂದ್ಕೊಂಡೆ. ನನಗೆ ಗೊತ್ತಾಗದ ಇದು 30-35 ನಿಮಿಷ 45 ನಿಮಿಷದ ಕ್ಲಾಸ್ ಆದ ಕೂಡಲೇ ನೀವು ಪೂರ್ತಿ ವಿಡಿಯೋ ನೋಡಲಿಕ್ಕಿಲ್ಲೇನೋ ಅಂತ ನನಗೆ ಭಯ ಬಂತು. ಆದ್ದರಿಂದ ಸಣ್ಣ ವಿಡಿಯೋ ಮಾಡಿದರೆ ನೀವು ಬೇಗ ನೋಡ್ತೀರೇನೋ ಅನ್ನೋ ಕಲ್ಪನೆ ಇಟ್ಕೊಂಡು ನಾನು ಆ್ಯಮ್ ಈಸ್ ಆರ್ ಬಗ್ಗೆ ಅಷ್ಟೇ ಹೇಳಿದ್ದೇನೆ. ನಂತರ ಮುಂದಿನ ಕ್ಲಾಸಲ್ಲಿ ವಾಸ್ವೇರ್ಗಳ ಬಗ್ಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿರಿ. ಬಹುಶಃ ನಿಮಗಿದು ಹೆಲ್ಪ್ ಆಗ್ಯದ ಅಂತ ಭಾವಿಸ್ಕೋತೇನೆ. ನಿಮಗೆ ಹೆಲ್ಪ್ ಆಗಿದ್ದರೆ, ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಟು ಯು, ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಶೇರ್ ದೀಸ್ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ PJ ಆರಾಧ್ಯ ಮಠ್ ಯೂಟ್ಯೂಬ್ ಚಾನಲ್. ಯಾಕಂದರೆ ಸಬ್ಸ್ಕ್ರೈಬ್ ಆಗ್ರಿ, ಆದ ಕೂಡಲೇ ಆದ್ರಿ ಅಂತಂದರೆ ಅಲ್ಲಿ ಬೆಲ್ ಬಟನ್ ಇರ್ತದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿರಿ, ಆನಂತರ ಅಲ್ಲಿ ಬೆಲ್ ಬಟನ್ ಬರ್ತದೆ. ಆ ಬೆಲ್ ಬಟನ್ ಮೇಲೆ ನೀವೇನು ಮಾಡಿರಿ, ಪ್ರೆಸ್ ಮಾಡಿರಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರ್ತದೆ, ನೀವು ಅದು ನೋಡ್ಬೋದು ಅಂತ ಭಾವಿಸಿದ್ದೇನೆ. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಎಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ ಅಂತ. ನನ್ನ ವಿಡಿಯೋದಲ್ಲಿ ವಾಸ್ ವೇರ್ಗಳ ಉಪಯೋಗ ಹೇಗೆ ಮಾಡೋದು, ಅದರ ವಾಕ್ಯಗಳ ರಚನೆ ಹೇಗೆ ಮಾಡೋದು ಅಂತ ಹೇಳ್ಕೊತ ಹೋಗ್ತೀನಿ. ಅಲ್ಲಿವರೆಗೂ ಆ ವಿಡಿಯೋ ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋವನ್ನು ನೋಡಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಎವರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.